ಮೊನ್ನೆ ನಮ್ದು ಹಾಸ್ಪಿಟಲ್ಗೆ ಒಬ್ಬರು ಪೇಷಂಟ್ ಬಂದಿದ್ದರು. ಅವ್ರ ವಯಸ್ಸು 62 ವರ್ಷ. ಅವರು ಶುಗರು ಮತ್ತು ಬಿ ಪಿ ಪೇಷಂಟ್. 5 ವರ್ಷದಿಂದ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ಅಂತ ಬಳಲ್ತಿದ್ರು. ಅವರಿಗೆ ಇತ್ತೀಚೆಗೆ ಸಡನ್ನಾಗಿ ಏನು ಮಾಡಿದ್ರು ಅಂತಂದರೆ, ಆ ಬಿ ಪಿ ಟ್ಯಾಬ್ಲೆಟನ್ನು ಬಿಟ್ಟಿದ್ರು. ಹಿಂದೆ ಒಂದು 15 ದಿನ ಅಥವಾ 1 ತಿಂಗಳಿಂದ ಅವ್ರು ಬಿ ಪಿ ಟ್ಯಾಬ್ಲೆಟ್ ತೊಗೋತಾ ಇಲ್ಲ. ಸೊ ಸಡನ್ನಾಗಿ ಏನಾಗಿದೆ ಈಗ ಅಂತಂದರೆ, ಅವ್ರ ಬಿ ಪಿ ಶೂಟಪ್ ಆಗಿ 200 ಹಂಗೆ ಹೋಗಿತ್ತು. ಸೊ ಅದರಿಂದ ಅವ್ರಿಗೆ ಏನಾಯಿತು ಅಂತಂದರೆ, ಮಾತಾಡೋಕ್ಕೆ ಕಷ್ಟ ಆಯಿತು, ಮತ್ತು ಒಂದು ಸೈಡ್ ಕೈ ಕಾಲು ಬಿದ್ದೋಗಿ ಲಕ್ವ ಥರ ಸಮಸ್ಯೆ ಅಂತಂದರೆ ನಾವು ಸ್ಟ್ರೋಕ್ ಅಂತ ಹೇಳ್ತೀವಲ್ಲ, ಬ್ರೈನ್ ಸ್ಟ್ರೋಕ್ ಆಗಿ ಆ ಪೇಷಂಟಿಗೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಟ್ರಾವ ಆಗಿದೆ ಅಂತ ಬಂದಿದೆ ಬೇರೆ ಇದರಲ್ಲಿ. ಸೊ ಆ ಪೇಷಂಟಿಗೆ ಈಗ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ, ಮತ್ತು ಒಂದು ಸೈಡ್ ಕೈ ಕಾಲು ಮೂಮೆಂಟ್ ಆಗ್ತದೆ. ಯಾರದೇ ಡಾಕ್ಟರ್ ಸಜೆಷನ್ ಇಲ್ಲಾರದೆ ನಿಮ್ಮ ಪಾಡಿಗೆ ನೀವೇ ಬಿ ಪಿ ಶುಗರ್ ಟ್ಯಾಬ್ಲೆಟನ್ನು ಆದಷ್ಟು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಬಂದ್ ಮಾಡಿದರೆ ನಿಮ್ಗೆ ಅದರಿಂದ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಟ್ಯಾಬ್ಲೆಟ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇನ್ನೂ ಬೇರೆ ಡಾಕ್ಟ್ರಿಗೂ ಒಂದ್ಸರಿ ಕನ್ಸಲ್ಟ್ ಮಾಡಿ ನೋಡಿರಿ. ಬಟ್ ಆದಷ್ಟು ನಿಮ್ದು ಇದಕ್ಕೆ ನೀವೇ ಟ್ಯಾಬ್ಲೆಟ್ ಬಂದ್ ಮಾಡಿ ಈ ಥರ ಪ್ರಾಬ್ಲಮಿಗೆ ಒಳಗಾಗಬೇಡಿ ಅಂತ ನನ್ನ ಕಳಕಳಿ ವಿನಂತಿ.